ಇವತ್ತು ಒಂದು ಪ್ರೆಸ್ ಮೀಟನ್ನು ಹಮ್ಮಿಕೊಳ್ಳೋದಕ್ಕೆ ನಮಗೊಂದು ಅವಕಾಶವನ್ನು ಮಾಡಿಕೊಟ್ರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಫಸ್ಟ್ ಸರ್ಕಲ್ ಸೊಸೈಟಿ ರಿಜಿಸ್ಟರ್ 2022 ಅವರಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಮ್ಮ ಫಸ್ಟ್ ಸರ್ಕಲ್ ಸೊಸೈಟಿಯ ಅಧ್ಯಕ್ಷರಾದಂಥ ಶ್ರೀ ನಂದೀಶ್ ಎಸ್ ರಾಜೇಗೌಡರು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ನಂತರದಲ್ಲಿ ಪದಾಧಿಕಾರಿಗಳಾದ ನಾವುಗಳು ಕೂಡ ಒಂದಷ್ಟು ಮಾಹಿತಿಯನ್ನು ನಿಮಗೆ ಸಂಕ್ಷಿಪ್ತವಾಗಿ ಕೊಡೋದಕ್ಕೆ ಬಯಸ್ತೇನೆ. ನಮಸ್ಕಾರ. ಅದು ನಾವು ಏನು ಫಸ್ಟ್ ಸರ್ಕಲ್ ಸೊಸೈಟಿ ಅಂತ 2021ರಲ್ಲಿ ಬಿಫೋರ್ ರಿಜಿಸ್ಟ್ರೇಷನ್ ಮತ್ತು ಆಫ್ಟರ್ ರಿಜಿಸ್ಟ್ರೇಷನ್ ಮತ್ತು ಒಂದು ಸಂಸ್ಥೆ ಹೇಗೆ ರೈಸ್ ಆಗುತ್ತೆ, ಹೇಗೆ ಅದಕ್ಕೆ ರೆಸಿಸ್ಟೆನ್ಸ್ ಬರುತ್ತೆ ಮತ್ತು ರಿಬೌಂಡ್ ಆಗುತ್ತೆ ಅಂತ ಹೇಳಿ FC ಒಂದು RRR ಥರ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಒಂದು ಸಂಸ್ಥೆ ಕಟ್ಟೋಕ್ಕಿಂತ ಮುಂಚೆ ಆ ಸಂಸ್ಥೆ ಬಗ್ಗೆ ಒಂದು ರಿಸರ್ಚ್ ಮಾಡಬೇಕಾಗ್ತದೆ. ಯಾಕೆ ನಾವು ಇದನ್ನ ಕಟ್ಟಬೇಕು, ಕಟ್ಟ ಉದ್ದೇಶ ಏನಕ್ಕೆ, ನಿಜವಾದ ಗ್ರೌಂಡಲ್ಲಿ ಏನು ರಿಯಾಲಿಟಿ ಇದೆ ಅಂತ. ಈ ನಿಟ್ಟಿನಲ್ಲಿ 2021ರಲ್ಲಿ ನಮ್ಮ ಏನು ಕುಲಬಂಧುರು ಒಕ್ಕಲಿಗರಿದ್ದಾರೆ, ಅವರು ಉದ್ಯಮದಲ್ಲಿ ಹೇಗಿದ್ದಾರೆ, ಈಗ ಮೂಲತಃ ಲ್ಯಾಂಡ್ ಇತ್ತು, ಅಗ್ರಿಕಲ್ಚರ್ ಇದ್ವಿ, ಆದರೆ ಉದ್ಯಮದಲ್ಲಿ ಯಾಕೆ ನಾವು ಹಿಂದೆ ಉಳಿದಿದ್ದೀವಿ, ಬೇರೆಯವ್ರು ಬಂದು ಉದ್ಯಮ ಮಾಡ್ತಾ ಇದ್ದಾರಲ್ಲ ಅನ್ನೋ ನಿಟ್ಟಿನಲ್ಲಿ ರಿಸರ್ಚ್ ಸ್ಟಾರ್ಟ್ ಮಾಡಿದಾಗ ಒಂದು ಸಂಸ್ಥೆ ಡೆಡಿಕೇಟೆಡ್ ಆಗಿ ಉದ್ಯಮಿಗಳಿಗೋಸ್ಕರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾವು ಫಸ್ಟ್ ಸರ್ಕಲ್ ಸೊಸೈಟಿ ಉದ್ಯಮಿ ಒಕ್ಕಲಿಗ ಅಂತೇಳಿ 2021ರಲ್ಲಿ ಚಿಂತನೆ ಮಾಡ್ತೀವಿ. ಆ ಚಿಂತನೆ ಆದಮೇಲೆ ಫಸ್ಟ್ ಒಬ್ರು ರವಿ ನೇಗಿಲಯೋಗಿ ಅಂತ ಹೇಳಿ ಅವರು ಈ ತರ ಸಾಮಾಜಿಕ ಹೋರಾಟನ ಬಹಳ ಮಾಡ್ತಾ ಬಂದಿರೋ ವ್ಯಕ್ತಿ, ಅವ್ರಿಗೆ ನಾನು ಈ ತರ ಐಡಿಯಾ ಮತ್ತೆ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ಎಲ್ಲರೂ ಒಟ್ಟಿಗೆ ಸೇರಬೇಕು ಸಂಘಟನೆ. ಮಾರ್ಕೆಟಿಂಗ್ ಮಾಡೋಕ್ಕೆ ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಾಗ ಮಾತ್ರ ನಮಗೆ ಸಹಾಯ ಆದರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ತುಂಬ ಸಂಘ ಸಂಸ್ಥೆಗಳಿದ್ದಾವೆ, ಯಾವ ಡೆಡಿಕೇಟೆಡ್ ಆಗಿ ಉದ್ಯಮಿ ಮಾಡೋದ ಕಾರಣ ಇದನ್ನು ಮಾಡೋಣ ಅಂತ ನಾನು ಅವ್ರಿಗೆ ಕಾನ್ಸೆಪ್ಟ್ ಐಡಿಯಾಸ್ ಎಲ್ಲ ಹೇಳ್ತೀನಿ. ಅದಾದ ನಂತರ ನಮ್ಮ ಜಯರಾಮ್ ರಾಯ್ಪುರ ಅಂತೇಳಿ ಸೆಪ್ಟೆಂಬರಲ್ಲಿ ಸಿಗ್ತಾರೆ, ಅವ್ರಿಗೂ ಈ ಕಾನ್ಸೆಪ್ಟ್ನ ಹೇಳ್ತೀನಿ. ಅವರು ಆಗಲೂ ಅಧಿಕಾರದಲ್ಲಿ ಇರ್ತಾರೆ. ಅದಾದಮೇಲೆ ಫೆಬ್ರವರಿ 5/2 ನಮ್ಮ ಸೊಸೈಟಿ ರಿಜಿಸ್ಟ್ರೇಷನ್ಗಿಂತ ಮುಂಚೆನೆ ಒಂದು ಇನಾಗ್ರೇಷನ್ ಮಾಡ್ಕೊಡ್ತೀವಿ ಫಸ್ಟ್ ಸರ್ಕಲ್ ಅಂತೇಳಿ. ಆಗ ನೇಗಿಲಗಿ ಬಿಸ್ನೆಸ್ ನೆಟ್ವರ್ಕ್ ಆಗಬೇಕು, ಫಸ್ಟ್ ಸರ್ಕಲ್ ಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಈಗ ಅದು ಆವಾಗ ಒಂದು ಸ್ವಲ್ಪ ಅಡಚಣೆ ಆಗ್ತದೆ. ಫಸ್ಟ್ ಒಂದು 8th ಮೀಟಿಂಗ್ನ ಕರೆದ್ರು ಯಾರು ಬರಲ್ಲ, ಯಾಕೆಂದ್ರೆ ಹೊಸ ಕಾನ್ಸೆಪ್ಟ್ ಐಡಿಯಾ ಗೊತ್ತಿರಲ್ಲ. ಹೋಟ್ಲಲ್ಲಿ ಕರೀತಾ ಇದ್ವಿ, ಒಂದು 10-20 ಜನಕ್ಕೆ ಒಬ್ಬರಿಬ್ಬರು ಬರ್ತಾ ಇದ್ರು. ಈ ರೀತಿ ಒಟ್ಟಿಗೆ ಬನ್ನಿ, ಒಟ್ಟಿಗೆ ಸೇರೋಣ, ಒಟ್ಟಿಗೆ ಬೆಳೆಯೋಣ ಅನ್ನೋ ಒಂದು ಕಾನ್ಸೆಪ್ಟ್ನ ಸರ್ಕಲ್ನ ಸ್ಟಾರ್ಟ್ ಮಾಡೋಕ್ಕೆ ನಮ್ಗೆ 6 ತಿಂಗಳು ಹಿಡಿಯುತ್ತೆ. ಮೊದಲನೇ ಒಂದೇ ಒಂದು ಮೀಟಿಂಗ್ ಮಾಡೋಕ್ಕೋಸ್ಕರ 6 months ಟೈಮ್ ಸ್ಪೆಂಡ್ ಮಾಡ್ತೀವಿ. ಆಮೇಲೆ ಒಂದು 80 ಜನ ಸೇರ್ಕೊತೀವಿ. ಆಗ ಆಗಸ್ಟ್ನಲ್ಲಿ ಇದನ್ನ ರಿಜಿಸ್ಟ್ರೇಷನ್ ಮಾಡ್ತೀವಿ. ನಾವು ರಿಜಿಸ್ಟ್ರೇಟ್ ಮಾಡ್ಬೇಕಾದ್ರೆ ಇಂಟೆನ್ಷನ್ ಏನಿತ್ತು, ಒಂದು ಡೆಮೊಕ್ರೆಟಿಕ್ ಆಗಿರ್ಲಿ. ನಾಳೆ ನಾನು ಪ್ರೆಸಿಡೆಂಟ್ ಆಗಿರ್ಬೋದು, ನಾಳೆ ಇನ್ನೊಬ್ರು ಆಯ್ಕೆಯಾಗಿ ಇನ್ನೊಬ್ರು ಪ್ರೆಸಿಡೆಂಟ್ ಆಗಿರ್ಬೋದು. ಯಾವಾಗ ಡೆಮೊಕ್ರೆಟಿಕ್ ಇರ್ತದೆ, ಮೆಂಬರ್ಗಳಿಗೆ ಪವರ್ ಇರ್ತದೆ, ಅದು ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಸೊಸೈಟಿನೇ ಬೆಸ್ಟ್ ಅಂತೇಳಿ ನಾವು ಸೊಸೈಟಿ ಆರ್ಗನೈಸೇಷನ್ ರಿಜಿಸ್ಟರ್ ಮಾಡ್ಕೊತೀವಿ. ಆಗ ಟ್ರಸ್ಟ್ ಆಗಲಿ, ಪ್ರೈವೇಟ್ ಲಿಮಿಟೆಡ್ ಆಗಲಿ, ಬೋರ್ಡ್ ಆಗಲಿ ನಾವೇನು ಮಾಡ್ಕೊಳ್ಳಲ್ಲ. ಇಲ್ಲಿ ಒಟ್ಟು 16 ಕಾನ್ಸೆಪ್ಟ್ ಇರುತ್ತೆ. 16 ಕಾನ್ಸೆಪ್ಟ್ನು ನಾನೇ ಅದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ 6 ಕಾನ್ಸೆಪ್ಟ್ನ ಇನ್ಸ್ಟಾಲ್ ಮಾಡ್ತೀನಿ. ಸೊ ನಾನು ಇಲ್ಲಿವರೆಗೂ ಬಿಫೋರ್ ರಿಜಿಸ್ಟ್ರೇಷನ್ ಹೇಳಿದೆ. ಯಾಕೆಂದ್ರೆ ಒಂದು ಸಂಸ್ಥೆ ಕಟ್ಟೋದಕ್ಕೆ ಅದಕ್ಕೆ ರಿಸರ್ಚ್ ಮಾಡೋಂಥದ್ದು, ಟೈಮ್ ಸ್ಪೆಂಡ್ ಮಾಡೋಂಥದ್ದು, ಟೈಮ್ ಕೊಡೋಂಥದ್ದು ಭಾಳ ಮುಖ್ಯ. ರಿಜಿಸ್ಟ್ರೇಷನ್ ಆದಮೇಲೆ ಇದು ತುಂಬ ಚೆನ್ನಾಗಿ ಟೇಕ್ ಆಫ್ ಆಗುತ್ತೆ. ಒಂದನೇ ಎಕ್ಸ್ಪೋ ಮಾಡ್ತೀವಿ. ಉದ್ಯಮಿಗಳು ಹೆಚ್ಚು ಕಮ್ಮಿ ಒಂದು 3,000 to 4,000 ಜನ ಬರ್ತಾರೆ. ಅದು 2022ರಲ್ಲಿ. ಎರಡನೇ ಎಕ್ಸ್ಪೋ ಮಾಡ್ತೀವಿ, 10,000 ಜನ ಬರ್ತಾರೆ. ಮೂರನೇ ಎಕ್ಸ್ಪೋ ಮಾಡ್ತೀವಿ, 39,000 ಜನ ಬರ್ತಾರೆ. ಏನಕ್ಕೆ ಇದು ರೈಸ್ ಅಂತ ಕತೆ ಹೇಳ್ತಿದ್ದೀನಿ ಅಂದ್ರೆ, ಯಾವುದೋ ಇನ್ಸ್ಟಿಟ್ಯೂಟ್ ಇಷ್ಟು ಫಾಸ್ಟ್ ಆಗಿ ಇಷ್ಟು ಗ್ರೋತ್ ಆಯ್ತು ಅಂದಾಗ ಅಲ್ಲಿ ಮೆಂಬರ್ಗಳಿಗೆ ಏನೋ ಒಂದು ಅನುಕೂಲ ಇದೆ, ವಿನ್ ಸಿಚುವೇಶನ್ ಇದೆ, ಅವ್ರಿಗೆ ಅನುಕೂಲ ಆಗ್ತಿರೋ ಜನ ಬರ್ತಾರೆ. ಸೊ ಈ ರೀತಿ ಸಕ್ಸಸ್ ಕಂಡಿದ್ದು ನಮ್ಮ ಒಂದು ಕಮ್ಯುನಿಟಿಯಲ್ಲಿ 2 ದೊಡ್ಡ ಮೀಟಿಂಗ್ ಅಂತಂದ್ರೆ, ಒಂದು ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಅವ್ರದ್ದು ಮಾಡಿದಾಗ ಒಂದು 40,000 ಜನ ಸೇರಿರ್ತಾರೆ. ಅಂಬರೀಷ್ ಅವ್ರದ್ದು ಒಂದು ಕಾರ್ಯಕ್ರಮದಲ್ಲಿ ಒಂದು 5,000 ಜನ ಸೇರಿರ್ತಾರೆ. ಈ ಕಾರ್ಯಕ್ರಮಕ್ಕೆ ವಿತೌಟ್ ವಾಲಂಟಿಯರ್, ವಿತೌಟ್ ಅಮೌಂಟ್ 39,000 ಬರೋದು ಒಂದು ದೊಡ್ಡ ಸಾಧನೆ ಆಗೋಗುತ್ತೆ. ಅದು ಜನವರಿ ಲಾಸ್ಟ್ ಇಯರ್ 3-4 ನಾವು ಒಂದು ಎಕ್ಸ್ಪೋ ಅಂತ ಮಾಡಿರ್ತೀವಿ. ಸೊ ಈ 3 ಎಕ್ಸ್ಪೋ ನಾವೇ ಮಾಡಿರ್ತೀವಿ. ಯಾರು ಫಸ್ಟ್ ಸರ್ಕಲ್ ಸೊಸೈಟಿಯಿಂದ 22, 24, 25 ಏನು ಮಾಡಿರ್ತೀವಿ, 3 ಎಕ್ಸ್ಪೋನು ನಾವು ಮಾಡಿರ್ತೀವಿ. ಅಲ್ಲಿಗೆ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗಿರುತ್ತೆ, ಸ್ಟಾಲ್ಗಳನ್ನ ಇಟ್ಟಿರ್ತೀವಿ. ಹಾಗಿದ್ದಾಗ ಸೊಸೈಟಿಗಳಲ್ಲಿ ಗೊತ್ತಲ್ಲ, ಈ ಫಸ್ಟ್ ಇದ್ದ ಸೆಕ್ರೆಟರಿ ಟ್ರೆಷರ್ಗಳು ಅಷ್ಟು ಗಮನ ಕೊಡಲ್ಲ, ಕೆಲಸ ಮಾಡ್ತಾ ಇರಲ್ಲ. ಸೊ ಅವಾಗ ಒಂದು ಪೀರಿಯಡ್ ಚೇಂಜ್ ಆಗ್ತಾರೆ. ನನ್ನ ಮೇಲೆ ವಿರುದ್ಧವಾಗಿ ಇವಾಗ ಯಾಕೆ ನಾವು ಈ ಪ್ರೆಸ್ ಮೀಟ್ ಮಾಡಿದ್ದೀವಿ ಅಂತಂದ್ರೆ, ಈ ಸೊಸೈಟಿನ ಸ್ಟೇ ತಂದಿದ್ದಾರೆ. ಯಾರು ಸ್ಟೇ ತಂದಿದ್ದಾರೆ? ಫಸ್ಟ್ ಸರ್ಕಲ್ ಟ್ರಸ್ಟ್ ಅಂತ 25 ರಿಜಿಸ್ಟರ್ ಮಾಡ್ಕೊಂಡು
ಆ ಹೆಸರಲ್ಲಿ ಇವಾಗ ಅವ್ರು ಬ್ರ್ಯಾಂಡ್ ವ್ಯಾಲ್ಯೂ ಮಾಡ್ಕೊಂಡು ಜನವರಿ 9, 10 ಅನ್ನೋದು ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಐಡಿಯಾನೇ ತಗೊಂಡು ನಮ್ಮ ಐಡಿಯಾಲಜಿ ನಮ್ಮ ಕಾನ್ಸೆಪ್ಟ್ನೇ ತಗೊಂಡು ಯಾರು ಹೊಸದಾಗಿ ರಿಜಿಸ್ಟರ್ ಮಾಡಿರೋರು ಒರಿಜಿನಲ್ ಸೊಸೈಟಿಗೆ ಸ್ಟೇ ತಂದಿದ್ದಾರೆ. ನಮ್ಮ ಪ್ರಶ್ನೆ, ನೀವು ಸೊಸೈಟಿಗೆ ಸ್ಟೇ ತಂದ್ಮೇಲೆ ಈ ಕಾರ್ಯಕ್ರಮ 9, 10 ಅನ್ನೋದಕ್ಕೆ ಹೇಗೆ ಮಾಡೋಕ್ಕಾಗುತ್ತೆ? ಈ ಕಾರ್ಯಕ್ರಮನ 4th ಎಡಿಷನ್ ಅಂತ ಹಾಕಿ ಸೇಮ್ ಬ್ರ್ಯಾಂಡು ಸೇಮ್ ಲೋಗೋ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತದೆ, ಒಂದು ಮಾಡ್ಕೊ ಬಂದಂತ ನಾನು ಫೌಂಡರ್ ಆಗಿ ಪ್ರೆಸಿಡೆಂಟ್ ಆಗಿ ಎಫರ್ಟ್ ಹಾಕಿ ಶ್ರಮ ಪಟ್ಟು ಸಕ್ಸಸ್ ಆದ್ಮೇಲೆ ಡಿರೇಲಿಂಗ್ ಮಾಡಿ ಪ್ಯಾರಲಲ್ ಇಲ್ಲೀಗಲ್ ಆಗಿ ಎಂಟಿಟಿನ ಎಷ್ಟು ಚೆನ್ನಾಗಿ ಅವರು ಮಾಡ್ತಾರೆ ಅಂದ್ರೆ, ನಮ್ದು ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಮಾಡ್ಕೊತಾರೆ. ಆ ಟ್ರಸ್ಟ್ ಅಲ್ಲಿ ಯಾರು ಈಗ ನಾವು ಚಂದ್ರಪ್ಪ, ಅಂಬರೀಷ್ ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟರಿ ಮಾಡಿರ್ತೀನಿ ನಮ್ಮ ಸೆಕೆಂಡ್ ಇವೆಂಟ್ ಆದ್ಮೇಲೆ. ಆ ಅಂಬರೀಷ್ ನನಗೆ ಎಷ್ಟೊಂದ್ಸಲಿ ಹೇಳ್ತಾರೆ, ಯಾಕೆ ಸರ್ ಕೈಯಿಂದ ದಿನಕ್ಕೆ 16 ಗಂಟೆ 20 ಗಂಟೆ ಕೆಲಸ ಮಾಡ್ತೀರಾ, ಇಷ್ಟೊಂದು ದುಡ್ಡು ಯಾಕೆ ಆಗ್ತಾ ಇದೀರಾ ಅಂತ ನನ್ಗೆ ಹೇಳ್ತಾ ಇರ್ತಾರೆ. ಆ ವ್ಯಕ್ತಿನೇ ಇವತ್ತು ನನ್ನ ಮೇಲೆ ಏನೋ ಇದು ಸೊಸೈಟಿಗೆ ಸ್ಟೇ ತರಕ್ಕೆ ಮಾಡಿರೋದು. ಇನ್ನು ವೈಸ್ ಪ್ರೆಸಿಡೆಂಟ್ ಅಂತ ನಮ್ಮ ಚಂದ್ರಪ್ಪ ಅಂತ ಇದ್ರು. ನವೆಂಬರ್ಲಿ ಅವ್ರು ಪಾಯಿಂಟ್ ಔಟ್ ಮಾಡ್ತಾರೆ, ನೋಡಿ ಸರ್, ಇದು ಒಂದು ಫ್ಯಾಮಿಲಿಗೆ ಶಿಫ್ಟ್ ಆಗಿ ಹೋಗ್ತಾ ಇದೆ, ರಾಜಕೀಯ ಇದ್ರೊಳಗೆ ಬೆರೆಸ್ತಾ ಇದೆ. ರಾಜಕೀಯ ಬಂದಾಗ ಅದು ಫ್ಯಾಮಿಲಿ ಬಂದಾಗ ಕಷ್ಟ ಆಗುತ್ತೆ ಸೊಸೈಟಿ ನಡೆಸೋಕ್ಕೆ ಅಂದ್ಬಿಟ್ಟು ಈ ಇನ್ವಿಟೇಷನ್ ತೋರಿಸ್ತಾರೆ ನಮಗೆ. ನೋಡಿ, ಒಂದೇ ಫ್ಯಾಮಿಲಿ ಜನ ಎಲ್ಲ ಪೂರ್ತಿ ಇನ್ವಿಟೇಷನ್ ಒಳಗಡೆ ಇದ್ದಾರೆ ಅಂತ. ನಾನು ಅವತ್ತು ಫಸ್ಟ್ ಅವ್ರಿಗೆ ನಮ್ಮ ಚೀಫ್ ಮಿನಿಸ್ಟರ್ ಆಗಿ ಏನು ಅಧಿಕಾರದಲ್ಲಿ ಇದ್ರು ಜಯರಾಮ್ ಸರ್ ಅವ್ರಿಗೆ ಕ್ವಶನ್ ಕೇಳ್ತೀನಿ, ಸರ್ ಇದು ಒಂದು ಫ್ಯಾಮಿಲಿಗೆ ಆಗ್ತಾ ಇದೆ, ಅದು ಅಷ್ಟು ಚೆನ್ನಾಗಿರಲ್ಲ ಸರ್, ಬೇಡ. ಒಂದು ಉದ್ಯಮಕ್ಕೋಸ್ಕರ ಮಾಡಿದ್ದೀವಿ ನಾವು, BJP ಕಾಂಗ್ರೆಸ್ JDS ಅನ್ನೋದು ಬೇಡ. ನೀವು ಚೀಫ್ ಮಿನಿಸ್ಟರ್ ಆಗಿ ನಮ್ಗೆ ಭಾಳ ಸಹಾಯ ಮಾಡಿದ್ದೀರಾ, ಜೊತೆಗೆ ನಿಂತಿದ್ದೀರಾ, ನೀವು ಅಧಿಕಾರದಲ್ಲಿ ಇದ್ದು ಜೊತೆಗೆ ನಿಂತಿದ್ದೀರಾ, ಇದು ಬೇಡ ಅಂತ ಹೇಳ್ತೀವಿ. ಕಾರ್ಯಕ್ರಮ 39,000 ಬಂದ ಸಕ್ಸಸ್ ಆದ್ಮೇಲೆ ಅವರು ಕರೆದು, ನೀನು ಪ್ರೆಸಿಡೆಂಟ್ ಬೇಡ, ನಾನು ಚೀಫ್ ಮಿನಿಸ್ಟರ್ ಬೇಡ ಅಂತ ಹೇಳ್ತಾರೆ. ಆಗ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಸರ್ ಇದು ಕಾನ್ಸೆಪ್ಟೇ ಹೊಸದು, ಐಡಿಯಾ ಹೊಸದು, ನನ್ನ ತಲೆ ಒಳಗಡೆ ಇರೋದ್ರಿಂದ ಇದನ್ನು ಬೇರೆ ಕಡೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ನಾನು ಆಗ್ಬೇಕಾದ್ರೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, 27ರಿಂದ 28 ನಾನು 6 ವರ್ಷ ಆಗಿರ್ತೀನಿ, ಇದಕ್ಕೊಂದು ಬುನಾದಿ ಹಾಕೊಡ್ತೀನಿ, ಇದು 100ರಿಂದ 500 ವರ್ಷದವರೆಗೂ ಇರುತ್ತೆ. ಯಾಕೆಂದ್ರೆ ಹೆಚ್ಚು ಕಮ್ಮಿ ಒಂದು 3,000-4,000 ಕೋಟಿ ವಹಿವಾಟಾಗಿದೆ ನಮ್ಮ ಮೆಂಬರ್ ಒಳಗಡೆ. ನಾವೇನು ಯಾರಿಗೇನು ಮಾಡಿಲ್ಲ, ನಾನು ಇವ್ರಿಗೆ ಪರಿಚಯ ಮಾಡಿಕೊಟ್ಟೆ, ಅವ್ರಿಗೆ ನಾನು ಅವ್ರ ಪರಿಚಯ ಮಾಡಿಕೊಟ್ಟೆ, ಒಟ್ಟಿಗೆ ಸಿಕ್ಕಿದ್ವಿ, ಅವಾಗ ಅವ್ರ ಬಿಸ್ನೆಸ್ ಬೆಳೀತು. ಇಂಥ ಒಳ್ಳೆ ಸಂಸ್ಥೆನ ನಾವು ಬೇಡ, ಬೇರೆಯವ್ರ ಕೈಲಿ ಮಾಡೋಕ್ಕಾಗಲ್ಲ. ಒಟ್ಟು 16 ಕಾನ್ಸೆಪ್ಟಲ್ಲಿ ಈಗ 6 ಕಾನ್ಸೆಪ್ಟ್ ಮಾತ್ರ ನಾವು ಮಾಡಿದ್ದೀವಿ ಸರ್. ಆ ಕಾನ್ಸೆಪ್ಟ್ ಐಡಿಯಾ ಸರ್ಕಲ್ ಮೀಟಿಂಗ್ ಅಂತ ಒಂದು, ಸೆಕ್ಟರ್ ಕೌನ್ಸಿಲ್ ಅಂತ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಆ ಸೆಕ್ಟರ್ ಕೌನ್ಸಿಲ್ನ ನಮ್ಮ ಕಮ್ಯುನಿಟಿಲಿ ನಾವು ಮಾಡಿದ್ದು ನೋಡಿ ಲಿಂಗಾಯತರು ಮತ್ತು ಬೇರೆಯವರೆಲ್ಲ ನಮ್ಮನ್ನ ಸರ್ ಅದು ಹೇಗೆ ನಮ್ಗೆ ಗೈಡ್ ಮಾಡಿ ಅನ್ನೋ ಒಂದು ಮಟ್ಟಕ್ಕೆ ಇರ್ತದೆ. ಸೆಕ್ಟರ್ ಕೌನ್ಸಿಲಲ್ಲಿ ಒಂದು ಸೆಕ್ಟರ್ ಒಳಗಡೆ ರಿಯಾಲಿಟಿ ಒಳಗಡೆ ನಾವು ಹೆಂಗೆ ಸೇರಿ ಕೊಲಾಬ್ರೇಷನ್ ಬಿಸ್ನೆಸ್ ಮಾಡ್ಬೋದು ಅನ್ನೋದು ಆ ಕಾನ್ಸೆಪ್ಟ್ ಒಂದು. FC ನೆಕ್ಸ್ಟ್ ಅಂತ ಇವತ್ತು ನಾವು ಡಿಜಿಟಲ್ ಮಾರ್ಕೆಟಿಂಗ್ ನಿಮಗೆ ಗೊತ್ತಿದೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅಂದರೆ, ಯಾರೋ ಒಬ್ಬ ಉದ್ಯಮಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ, ಲೀಡ್ಸ್ ತಗೋಬೇಕು ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಖರ್ಚಾಗುತ್ತೆ. ನಾನೇ ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿ, ನಾನು ಯಾಕೆ US ಅವ್ರಿಗೆ ಫಂಡ್ಸ್ ಹೋಗಬೇಕು, ಡಿಜಿಟಲ್ ಮಾರ್ಕೆಟಿಂಗ್ ಯಾಕೆ ದುಡ್ಡು ಹೋಗ್ಬೇಕು ಅಂತೇಳಿ ನಾನೇ ಒಂದು ಆ್ಯಪ್ನ ಕ್ರಿಯೇಟ್ ಮಾಡ್ತೀನಿ. ಆ ಆ್ಯಪ್ ಸ್ವಲ್ಪ ದಿವಸದಲ್ಲಿ 10,000 ಜನ ಮೆಂಬರ್ ಆಗ್ತಾರೆ, ದೊಡ್ಡ ಸಾಧನೆ. ಆ ಆ್ಯಪ್ ಏನಾದ್ರು ಕಂಟಿನ್ಯೂ ಆಗಿಬಿಟ್ಟಿದ್ರೆ ಒಂದು ಏನು ಪ್ರೊಸೆಸಿಂಗ್ ಇತ್ತು, ನಾನು ನಾಳೆ ನನ್ನ ಕಂಪ್ನಿನ ಮಾರ್ಕೆಟಿಂಗ್ ಮಾಡೋಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋ, ಫೇಸ್ಬುಕ್ಗೆ ಹೋಗು, ಲಿಂಕ್ಡ್ಇನ್ಗೆ ಹೋಗು, ಎಷ್ಟು ಕಷ್ಟ ಇದೆ. ನಮ್ಮದೇ ಉದ್ಯಮಿಗಳು ನಾವೇ ಜನನ ಸೇರಿಸ್ಕೊಂಡು ನಮ್ಮದೇ ಮಾಧ್ಯಮ ಮಾಡಬೇಕು ಅಂತ FC ನೆಕ್ಸ್ಟ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಹಾಕಿ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಿ ಲಾಂಚ್ ಮಾಡಿ ಸಕ್ಸಸ್ ಆಗೋಗುತ್ತೆ ಎಕ್ಸ್ಪೋಗಿಂತ ಮುಂಚೆ. ಅದು ನನ್ನ 3ನೇ ಕಾನ್ಸೆಪ್ಟ್. 4ನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಅಗ್ರಿಕಲ್ಚರ್ಗೆ ಆಗ್ರಿಟೆಕ್ ಅಂತೇಳಿ ರಿಯಾಲಿಟಿ ಸೆಕ್ಟರ್ಲಿ ನಾವು ಮಾಡ್ಕೊತೀವಿ. ಅಂದರೆ ರೈತರಿಗೆ ಮತ್ತು ಮಹಿಳೆಯರಿಗೆ ಸ್ಟೂಡೆಂಟ್ಗೆ ಒಂದು ಯೋಜನೆ ತರಬೇಕು ಅಂತೇಳಿ ಅದನ್ನ ಯೋಜನೆಯನ್ನು ನಾವು ಲಾಂಚ್ ಮಾಡ್ಕೊತೀವಿ. ಅದನ್ನು ನಾನು 1 ತಾಲೂಕು 1 ಪ್ರಾಡಕ್ಟ್ ಮತ್ತು ಮೈಕ್ರೋ ಎಂಟರ್ಪ್ರಿನರ್ಸ್ ಅಂದರೆ ವಿಲೇಜ್ ಸರ್ಕಲ್ ಉದ್ಯಮಿಗಳು, ಸಿಟಿ ಸರ್ಕಲ್ ಉದ್ಯಮಿ ಅಂತ 2 ಕಾನ್ಸೆಪ್ಟ್ ಇರ್ತೀನಿ. ಅದನ್ನು ಜನವರಿಲಿ ನಾನು ಇನ್ನು ಲಾಂಚ್ ಮಾಡೋದಕ್ಕೆ ಜನ ಅಷ್ಟು ಇಷ್ಟಪಟ್ಟು ನಮಗೆ ಬರ್ತಾರೆ. ಯಾಕೆಂದರೆ